ಶ್ರೀ ಮಹಾಂತೇಶ್ ಸದಗುಂಡ ಬಡಚಿ ಶಿಕ್ಷಣ ತಜ್ಞರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಮಹಾಂತೇಶ್ ಸಿದಗೊಂಡ ಬಡಚಿ ಇವರು ಶ್ರೀ ಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆ ಸಂಸ್ಥಾಪಕರು. ಮೂಲತಃ ಮಹಾರಾಷ್ಟ್ರದವರಾದ ಇವರು ಶಿಕ್ಷಣದ ಜೊತೆಗೆ ಹಲವಾರು ವರ್ಷಗಳಿಂದ ಸೈನಿಕ ನವೋದಯ ಶಾಲೆಗಳಿಗೆ ಸೇರೋಕೆ ಮಕ್ಕಳಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಅಪಮಾನವನ್ನೇ ಸವಾಲಾಗಿ ಸ್ವೀಕರಿಸಿ ಶಾಲೆ ನಿರ್ಮಾಣ ಮಾಡಿದ ಗಡಿ ಭಾಗದ ಈ ಕನ್ನಡಿಗನ ಸಾಧನೆ ನಿಜಕ್ಕೂ ಮಾದರಿ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಮಹಾಂತೇಶ್ ಸದಗೊಂಡ ಬಡಚಿಯವರಿಗೆ ಕಂಗ್ರ್ಯಾಚುಲೇಷನ್ಸ್. ಇವರ ಶಿಕ್ಷಣ ಸೇವೆ ಅನ್ನೋದು ಮುಂದುವರಿಲಿ ಅನ್ನೋದು ನಮ್ಮ ಆಶಯ. ನಮಸ್ಕಾರ. ಇವತ್ತು ಜಿ ಕನ್ನಡದ ವತಿಯಿಂದ ರಿಯಲ್ ಸ್ಟಾರ್ಸ್ ಅನ್ನುವಂಥ ಒಂದು ಅತ್ಯುತ್ತಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಅಥವಾ ಆ ಒಂದು ಪ್ರಶಸ್ತಿಗೆ ಶಿಕ್ಷಣ ತಜ್ಞರಾಗಿರುವಂತಹ ಮಹಾಂತೇಶ್ ಬಡಚಿ ಅವರು ಆಯ್ಕೆ ಆಗಿದ್ದಾರೆ. ಈ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥ ಅವರ ಮೊದಲ ಪ್ರತಿಕ್ರಿಯೆ ಜೊತೆಗೆ ಅವರ ಶಿಕ್ಷಣಕ್ಕೆ ಕೊಟ್ಟಿರುವಂತಹ ಸಾಧನೆಯ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಮೊದಲ ಪ್ರತಿಕ್ರಿಯೆ ಅಂದರೆ ಈ ಒಂದು ರಿಯಲ್ ಸ್ಟಾರ್ಸ್ ಅನ್ನುವಂತಹ ಪ್ರಶಸ್ತಿಗೆ ಆಯ್ಕೆ ಆಗಿದ್ದೀರಿ, ಆ ಪ್ರಶಸ್ತಿ ತೆಗೆದುಕೊಂಡಿದ್ದೀರಿ, ಮೊದಲ ಪ್ರತಿಕ್ರಿಯೆ ಸರ್. ಕರ್ನಾಟಕದ ಗಡಿ ಭಾಗದಂಥ ಗ್ರಾಮದ ನಾನು ಮೊಟ್ಟ ಮೊದಲಿಗೆ ಜಿ ಕನ್ನಡ ಈ ಒಂದು ಮಾಧ್ಯಮಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ಹಾಗೂ ನನ್ನ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಯಾಕೆಂದರೆ ಒಂದು ಗಡಿ ಭಾಗದಲ್ಲಿ ನಮ್ಮ ಸಂಸ್ಥೆಯನ್ನು ಗುರುತಿಸಿ ನಮ್ಮನ್ನು ರಿಯಲ್ ಸ್ಟಾರ್ ಅಂತ ಗುರುತಿಸಿದ್ದಕ್ಕೆ ತುಂಬ ಹೃದಯದ ಮತ್ತು ಎಲ್ಲರಿಗೂ ಧನ್ಯವಾದಗಳು ಸರ್. ಹಾಗೆ ಹೀಗೆ ಸರ್ ತಾವು ಒಂದು ಗಡಿ ಭಾಗದಲ್ಲಿದ್ದಂಥ ಜನರನ್ನು ಗುರುತಿಸಿ ಹೀಗೆ ತಾವು ಮುಂದುವರಿಸಿ ತಮ್ಮ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀನಿ ಸರ್. ಸರ್, ನಿಮ್ಮ ಮುಖಾಂತರ ಸಾಕಷ್ಟು ಜನ ವಿದ್ಯಾಭ್ಯಾಸವನ್ನು ಪಡೆದು ಒಳ್ಳೊಳ್ಳೆ ಸಾಧಕರಾಗಿದ್ದಾರೆ ನಿಮ್ಮ ಮಾರ್ಗದರ್ಶನ ಮುಖಾಂತರ. ಬಟ್ ನೀವು ಶಿಕ್ಷಣ ಕ್ಷೇತ್ರ ಆಯ್ಕೆ ಯಾಕೆ ಸರ್? ಗಡಿ ಭಾಗದಲ್ಲಿ ಅತ್ಯಂತ ಹಿಂದುಳಿದಂಥ ಶಿಕ್ಷಣ ಕ್ಷೇತ್ರ, ಅದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂತೇಳಿ ಹೊಂಟಾಗ ಸರ್, ಗಡಿ ಭಾಗದಲ್ಲಿ ಕೆಲವೊಂದು ಮಕ್ಕಳಿಗೆ ಕನ್ನಡ ಬರ್ತಿದ್ದಿರಲ್ಲ, ಕೆಲವೊಂದು ಮಕ್ಕಳಿಗೆ ಓದಲು ಬರ್ತಾಯಿಲ್ಲ. ಅಂಥ ಮಕ್ಕಳನ್ನು ಗುರುತಿಸಿ ಆ ಮಕ್ಕಳನ್ನ ನಾವು ಓದಲು ಇವತ್ತು ಸಮಾಜದಲ್ಲಿ ಬೆಳವಣಿಗೆ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ. ಅದಕ್ಕಾಗಿ ಸರ್ ನಾವು ಒಂದು ಕೊಟ್ಲಿಗಿ ಗ್ರಾಮದಂಥ ಊರಲ್ಲಿ ಒಂದು ಸಿದ್ದೇಶ್ವರ ಶಾಲೆ ಅಂತಕ್ಕಂಥ ಪ್ರಾರಂಭಿಸಿ ಆ ಶಾಲೆಯಲ್ಲಿ ಬಡ ವಿದ್ಯಾರ್ಥಿಗಳನ್ನು ಕರೆಸಿ ಆ ವಿದ್ಯಾರ್ಥಿಗಳು ಒಂದು ಉನ್ನತವಾದಂಥ ಶಿಕ್ಷಣ ಕೊಡಲು ನಾವು ಪ್ರಯತ್ನ ಮಾಡ್ತಿದ್ದೇನೆ ಸರ್. ಆ್ಯಂಡ್ ಹೇಗೆ ಸರ್, ಈಗ ಪ್ರಶಸ್ತಿ ಬಂದಾದ ನಂತರ ಸಹಜವಾಗಿ ಮತ್ತಷ್ಟು ಜವಾಬ್ದಾರಿ ನಿಮಗೆ ಜಾಸ್ತಿ ಆಗುತ್ತೆ ಸರ್? ಈ ಪ್ರಶಸ್ತಿ ತಾವು ಏನು ನೀಡಿದಿರಲ್ಲ, ಇನ್ನು ಮುಂದೆ ನನಗೆ ಸಾಕಷ್ಟು ಒತ್ತಡ ಇದೆ. ಯಾಕಂದರೆ ಇನ್ನೂ ಸಮಾಜದಲ್ಲಿ ಬೆಳವಣಿಗೆ ಮಾಡಬೇಕು ಅಂತಕ್ಕಂಥದ್ದು ವಿಚಾರ ತಮ್ಮ ಒಂದು ಮಾಧ್ಯಮದಿಂದ ನನಗೆ ಬರ್ತಾ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಸಮಾಜ ಸೇವೆ ಹಾಗೆ ಮುಂದುವರಿಯಲಿ. ಥ್ಯಾಂಕ್ ಯು ವೆರಿ ಮಚ್.